ಇನ್ ಹಾಲಿವುಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಹಾಲಿವುಡ್ಗೆ ಹಾರ್ತಿದ್ದಾರೆ ಕನ್ನಡದ ಅಭಿನಯ ಚಕ್ರವರ್ತಿ. ಹೇಗಿರಲಿದೆ ಗೊತ್ತಾ ಸುದೀಪ್ ಮೊದಲ ಇಂಗ್ಲಿಷ್ ಚಿತ್ರ? ಆ ಸಿನಿಮಾ ರೋಲ್ ಏನು, ಗೆಟಪ್ ಏನ್ ಗೊತ್ತಾ? ಹಾಲಿವುಡ್ ಎಂಟ್ರಿ ಜೊತೆಗಿದೆ ಕಿಚ್ಚನ 3 ಸರ್ಪ್ರೈಸ್. ಇದೇ ಹೊತ್ತಿನ ವಿಶೇಷ ಕಿಚ್ಚ ಇನ್ ಹಾಲಿವುಡ್. ಕಿಚ್ಚ ಸುದೀಪ್ ಫ್ಯಾನ್ಸ್ಗೆಲ್ಲ ಒಂದು ಗುಡ್ ನ್ಯೂಸ್. ಬರೀ ಫ್ಯಾನ್ಸ್ಗಷ್ಟೇ ಅಲ್ಲ, ಇಡೀ ಸ್ಯಾಂಡಲ್ವುಡ್ಡೇ ಹೆಮ್ಮೆ ಪಡುವಂತ ಸುದ್ದಿ ಇದು. ಅಭಿನಯ ಚಕ್ರವರ್ತಿ ವೃತ್ತಿ ಬದುಕಿನ ಮತ್ತೊಂದು ಮೈಲಿಗಲ್ಲು ಈ ಸುದ್ದಿ. ಹೌದು, ಸುದೀಪ್ ಹಾಲಿವುಡ್ಗೆ ಹಾರ್ತಿದ್ದಾರೆ. ಇದರ ಜೊತೆಗೆ ಕಿಚ್ಚ 3 ಸರ್ಪ್ರೈಸ್ ಕೊಡ್ತಿದ್ದಾರೆ. ಏನದು ಆ ಸರ್ಪ್ರೈಸ್, ಹೇಗಿರಲಿದೆ ಆ ಹಾಲಿವುಡ್ ಸಿನಿಮಾ ಅನ್ನೋ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ ನಲ್ಲಿ ಸಂಚಲನ ಸೃಷ್ಟಿಸಿದ್ದಾಯ್ತು. ತಯಾರಿ ಬರುತ್ತಿದೆ ಸವಾರಿ ಬಜಾರಲ್ಲೇ ದುಬಾರಿ ಆರಡಿ ಟೈಗರು. ಬಾಲಿವುಡ್ ನಲ್ಲಿ ಟ್ಯಾಲೆಂಟ್ ತೋರಿಸಿದ್ದಾಯ್ತು. ಟಾಲಿವುಡ್ ನಲ್ಲಿ ಸೌಂಡ್ ಮಾಡಿದ್ದಾಯ್ತು. ಕಾಲಿವುಡ್ ನಲ್ಲಿ ಕಮಾಲ್ ಮಾಡಿದ್ದಾಯ್ತು. எங்க வீட்டுக்குள்ள ராஜதேராஜ சினிமால வருமில்லைங்க, ஒருத்தர் பண்ண தப்புக்கு இன்னொருத்தர் மாட்டிட்டு முடி பாருங்க. ಈಗ ಹಾಲಿವುಡ್ ನಲ್ಲಿ ಮಿಂಚಲಿದ್ದಾರೆ ಕಿಚ್ಚ ಸುದೀಪ್. ಹೌದು, ಕನ್ನಡದ ಅಭಿನಯ ಚಕ್ರವರ್ತಿಯಾಗಿ ಸಂಚಲನ ಸೃಷ್ಟಿಸಿ ಬಾಲಿವುಡ್ ನಲ್ಲಿ ಟ್ಯಾಲೆಂಟ್ ತೋರಿಸಿ ಟಾಲಿವುಡ್ ನಲ್ಲಿ ಸೌಂಡ್ ಮಾಡಿ ಕಾಲಿವುಡ್ ನಲ್ಲೂ ಕಮಾಲ್ ಮಾಡಿರೋ 6 ಅಡಿ ಕಟೌಟ್ ಕನ್ನಡದ ಕಿಚ್ಚ. ಈ 6 ಅಡಿ ಕಟೌಟ್ ಈಗ ಸ್ಯಾಂಡಲ್ವುಡ್ ನಿಂದ ನೇರವಾಗಿ ಹಾಲಿವುಡ್ಗೆ ಹಾರ್ತಿದೆ. ಹಾಲಿವುಡ್ಗೆ ಹಾರ್ತಿದ್ದಾರೆ ಕನ್ನಡದ ಅಭಿನಯ ಚಕ್ರವರ್ತಿ. Everybody bow to the star, he's a superstar, Kannada rockstar. Everybody dance to the beat, tapping up the feet to the Kannada rockstar. ಕಿಚ್ಚ ಸುದೀಪ್ ಕನ್ನಡದಲ್ಲಿ ಮಾಡು ಪ್ರತಿ ಸಿನಿಮಾನು ಒಂದೊಂದು ವಿಚಾರಕ್ಕೆ ಬೇಜಾನ್ ಸುದ್ದಿ ಮಾಡುತ್ತೆ. ಅದರಲ್ಲೂ ಕಾಮನ್ ಆಗಿ ಸುದೀಪ್ ಆಕ್ಟಿಂಗ್ ವಿಚಾರ ಹೆಚ್ಚಿರುತ್ತೆ. ಸುದೀಪ್ ಬಾಲಿವುಡ್ ಸಿನಿಮಾಗಳನ್ನ ಮಾಡಿದಾಗ್ಲೂ, ತೆಲುಗು ಸಿನಿಮಾ ಮಾಡಿದಾಗ್ಲೂ, ತಮಿಳು ಸಿನಿಮಾ ಮಾಡಿದಾಗ್ಲೂ ಏನ್ ಟ್ಯಾಲೆಂಟ್ ರೀ ಇವ್ರು, ಏನ್ರಿ ಪರ್ಫಾರ್ಮೆನ್ಸು, ಏನ್ರಿ ಆಕ್ಟಿಂಗು ಅಂತೆಲ್ಲ ಸಿನಿಪ್ರಿಯರು ಮತ್ತು ಸಿನಿಮಾ ಮೇಕರ್ಗಳು ಕೂಡ ಮಾತನಾಡಿಕೊಂಡು ಬರ್ತಾನೆ ಇದ್ದಾರೆ. ಸುದೀಪ್ ಹೈಟು, ಪರ್ಸನಾಲಿಟಿ, ಇಮೇಜು, ಫೇಮ್ನೆಲ್ಲ ನೋಡಿ ಗುರು ಸುದೀಪ್ ಹಾಲಿವುಡ್ ಸಿನಿಮಾಗಳನ್ನ ಮಾಡಬಹುದು ಗುರು ಅಂತಿದ್ರು. ಅದರಲ್ಲೂ ರೀಸೆಂಟ್ ಆಗಿ ಕೋಟಿಗೊಬ್ಬ 2, ರನ್ನ, ಹೆಬ್ಬುಲಿ ಮತ್ತು ದಿ ವಿಲನ್ ಚಿತ್ರಗಳಲ್ಲಿ ಸುದೀಪ್ ಚಹರಿಯನ್ನ ನೋಡಿದವರಂತೂ ಹಾಲಿವುಡ್ ಲೆವೆಲ್ ಪ್ರತಿಭೆ ಇರೋ ಹೀರೋ ಸುದೀಪ್ ಅಂತೆಲ್ಲ ಮಾತನಾಡಿಕೊಳ್ತಿದ್ರು. ಇದೀಗ ಆ ಮಾತು ನಿಜವಾಗ್ತಿದೆ. ಸುದೀಪ್ ಮೊದಲ ಇಂಗ್ಲಿಷ್ ಚಿತ್ರ ಸೈನ್ಸ್ ಫಿಕ್ಷನ್. ಇವರುಗಳನ್ನ ಇಟ್ಕೊಂಡು ಸಿಂಹಗಳನ್ನ ಬೇಟೆಯಾಡಿನೋ. ಆದ್ರೆ ಕೆಲವು ಸಿಂಹಗಳ ವಿಚಾರಕ್ಕೆ ಹೋಗದೇ ಇದ್ರೇನೆ ಬೆಟರ್. ಬೇಟೆ ಆಡೋರೆ ಬೇಟೆ ಆಗೋಗಿದ್ದಾರೆ ವೀರಪ್ಪ ಅವರು. ಸುದೀಪ್ ಅಭಿನಯಿಸಲಿರೋ ಮೊದಲ ಇಂಗ್ಲಿಷ್ ಚಿತ್ರ ಸೈನ್ಸ್ ಫಿಕ್ಷನ್. ಸದ್ಯ ಆ ಚಿತ್ರಕ್ಕೆ ರೀಸನ್ ಅನ್ನು ವರ್ಕಿಂಗ್ ಟೈಟಲ್ ನ ಇಡಲಾಗಿದೆ. ಎಡಿ ಅನ್ನೋರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಹಾಲಿವುಡ್ ನಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿರೋ ಎಡಿ ಈ ಚಿತ್ರವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಅಂದ್ಹಾಗೆ ಇಲ್ಲಿ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಕಿಚ್ಚ ಸುದೀಪ್ ರೊಂದಿಗೆ ಈ ಸಿನಿಮಾ ಮಾಡಬೇಕು ಅಂತ ಎಡಿ ಅಂಡ್ ಟೀಮ್ ಸುಮಾರು 1.5 ತಿಂಗಳಿನಿಂದ ಸತತ ಮಾತುಕತೆಯಲ್ಲಿತ್ತು. ಇದೀಗ ಫೈನಲಿ ಆ ಮಾತುಕತೆ ಫಲಿಸಿದ್ದು. ಸುದೀಪ್ಗೆ ಕತೆ ಹಿಡಿಸಿದ್ದು, ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. Single share number game, he does not care. ಹಾಲಿವುಡ್ ಚಿತ್ರದಲ್ಲಿ ಆರ್ಮಿ ಮಾರ್ಷಲ್ ಕಿಚ್ಚ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಗೆ ಶೂಟಿಂಗ್ ಶುರು.
ಪ್ಯಾರಾ ಕಮಾಂಡೋ ಆಗಿ ಮಿಂಚಿದ್ದ ಸುದೀಪ್ ಚೊಚ್ಚಲ ಹಾಲಿವುಡ್ ಸಿನಿಮಾದಲ್ಲಿ ಆರ್ಮಿ ಮಾರ್ಷಲ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾದ ಕತೆ ಬಹುತೇಕ ಮಂಜಿನ ವಾತಾವರಣದಲ್ಲಿ ನಡೆಯುವುದರಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಿಂದ ಚಿತ್ರೀಕರಣ ಶುರುವಾಗ್ತದೆ. ಅಂದಹಾಗೆ ಈ ಚಿತ್ರವನ್ನ ಆಸ್ಟ್ರೇಲಿಯಾದ ಸಿಡ್ನಿ, ಅಮೆರಿಕಾದ ನ್ಯೂಯಾರ್ಕ್, ಲಾಸ್ ಏಂಜಲೀಸ್ನಲ್ಲಿ ಮೇಜರ್ ಆಗಿ ಚಿತ್ರಿಸಲಾಗುತ್ತಂತೆ. ಸೌತ್ ಸಿನಿ ದುನಿಯಾದಲ್ಲಿ ಕೆಲವು ನಟರು ಮಾತ್ರ ಬಾಲಿವುಡ್ನ ಮೀರಿ ಹಾಲಿವುಡ್ ವರೆಗೂ ಖ್ಯಾತಿ ಪಡೆದಿದ್ದಾರೆ. ಇದೀಗ ಕನ್ನಡದ ಒಬ್ಬ ನಟ ಆ ರೇಂಜ್ಗೆ ಗುರುತಿಸಿಕೊಳ್ತಾ ಇರುವುದು ಸ್ಯಾಂಡಲ್ವುಡ್ ಮಟ್ಟಿಗೆ ಹೆಮ್ಮೆಯ ಸಂಗತಿ. ಅಂದಹಾಗೆ ಸುದೀಪ್ ಹಾಲಿವುಡ್ ಚಿತ್ರದ ಬಗ್ಗೆ ಏನಷ್ಟು ಅಪ್ಡೇಟ್ಸ್ ನ ಸದ್ಯದಲ್ಲೇ ಕೊಡ್ಲಿದ್ದಾರೆ. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಸುದೀಪ್ ಕೋಟಿಗೊಬ್ಬಾತ್ರಿಗೆ ಪಡೆದದ್ದೇ ಅತಿ ಹೆಚ್ಚು ಸಂಭಾವನೆ. ಕಿಚ್ಚ ಸುದೀಪ್ ಮುಂದಿನ ಚಿತ್ರಕ್ಕೆ ಹೆಬ್ಬುಲಿ ಕೃಷ್ಣನೇ ನಿರ್ದೇಶಕ, ನಿರ್ಮಾಪಕ. ಈ ಎರಡು ಇಂಟ್ರೆಸ್ಟಿಂಗ್ ವಿಚಾರಗಳ ಸ್ಪೆಷಲ್ ರಿಪೋರ್ಟ್ ನ ತೋರಿಸ್ತೀವಿ ಸ್ಮಾಲ್ ಬ್ರೇಕ್ ನ ನಂತರ. ಕಿಚ್ಚ ಸುದೀಪ್ ಹಾಲಿವುಡ್ ಸಿನಿಮಾ ಮಾಡ್ತಿರೋ ವಿಚಾರದ ಜೊತೆಗೆ ಸುದೀಪ್ರ ಇನ್ನೂ 3 ಸರ್ಪ್ರೈಸ್ ವಿಚಾರಗಳು TV9ಗೆ ಲಭ್ಯವಾಗಿವೆ. ಹಾಗಾದ್ರೆ ಏನು ಆ ಸರ್ಪ್ರೈಸ್ಗಳು ಅಂತೀರಾ? ಈ ಸ್ಟೋರಿ ನೋಡಿ. ನಂಬರ್ 1, ದಿ ವಿಲನ್ ಶೂಟಿಂಗ್ ಇನ್ ಲಂಡನ್. ಮುಖಾಮುಖಿಯಾಗ್ತಿದ್ದಾರೆ ಕಿಚ್ಚ, ಶಿವಣ್ಣ. ಸುದೀಪ್ ಹಾಲಿವುಡ್ ಸಿನಿಮಾದ ಜೊತೆಗೆ ಕೊಟ್ಟಿರೋ ಮೊದಲ ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ಇದೇ ವಾರದಿಂದ ಲಂಡನ್ನಲ್ಲಿ ಶಿವಣ್ಣನ ಜೊತೆಗೆ ಆಕ್ಟಿಂಗ್ ಮಾಡ್ತಿದ್ದಾರೆ. ಹೌದು, ವಿಲನ್ ಸೆಟ್ಗೆ ಈ ವಾರದಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎಂಟ್ರಿ ಕೊಡ್ತಿದ್ದು, ದಿ ವಿಲನ್ನ ಬಹು ನಿರೀಕ್ಷಿತ ಮೋಸ್ಟ್ ಥ್ರಿಲ್ಲಿಂಗ್ ಸೀನ್ಗಳ ಶೂಟಿಂಗ್ ನಡೆಯಲಿದೆ. ಈಗಾಗಲೇ ನಿರ್ದೇಶಕ ಜೋಗಿ ಪ್ರೇಮ್ ಶಿವಣ್ಣನೊಂದಿಗಿನ ಫೋಟೋನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿಕೊಂಡು ದಿ ಮೋಸ್ಟ್ ಎನರ್ಜೆಟಿಕ್ ಶಿವಣ್ಣನನ್ನ ದಿ ವಿಲನ್ ಸೆಟ್ಗೆ ವೆಲ್ಕಮ್ ಮಾಡ್ತಿದೆ ಅಂತ ಬರ್ಕೊಂಡಿದ್ದಾರೆ. ಅಂದಹಾಗೆ ದಿ ವಿಲನ್ ಚಿತ್ರದ ಲಂಡನ್ ಪೋರ್ಷನ್ ಶೂಟಿಂಗ್ಗೆ ಸುದೀಪ್ ಜೊತೆಗೆ ಇಡೀ ಟೀಮ್ ಎಕ್ಸೈಟ್ ಆಗಿದೆ. ನಂಬರ್ 2, ಮುಂದಿನ ಚಿತ್ರ ಹೆಬ್ಬುಲಿ ಕೃಷ್ಣ ಜೊತೆಗೆ ಫೇಸ್. ಕಥೆ ರೆಡಿಯಾಗ್ತಿದೆ, ಸದ್ಯದಲ್ಲೇ ಅನೌನ್ಸ್ ಆಗಲಿದೆ. ಈ ಚಿತ್ರದಿಂದ ಕೃಷ್ಣ ಆಗ್ತಿದ್ದಾರೆ ನಿರ್ಮಾಪಕ. ದಿ ವಿಲನ್ ಸಿನಿಮಾ ಆಗ್ತಿದ್ದಂತೆ ಕಿಚ್ಚ ಸುದೀಪ್ ಮಾಡಲಿರೋ ಮುಂದಿನ ಸಿನಿಮಾನ ಹೆಬ್ಬುಲಿ ಕೃಷ್ಣ ಡೈರೆಕ್ಟ್ ಮಾಡ್ತಿದ್ದಾರೆ. ಹೆಬ್ಬುಲಿಯಿಂದ ದೊಡ್ಡ ಸಕ್ಸಸ್ ಕಂಡಿರೋ ಈ ಟೀಮ್ ಮತ್ತೊಮ್ಮೆ ಕಮಾಲ್ ಮಾಡೋಕೆ ಸಜ್ಜಾಗ್ತಿದೆ. ಈಗಾಗಲೇ ಕೃಷ್ಣ ಹೈದರಾಬಾದ್ನಲ್ಲಿ ಕೂತು ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಮಾಡಿಕೊಳ್ತಿದ್ದಾರೆ. ವಿಶೇಷ ಅಂದ್ರೆ ಈ ಸಿನಿಮಾನ ಖುದ್ದು ಕೃಷ್ಣನೇ ನಿರ್ದೇಶನದ ಜೊತೆಗೆ ನಿರ್ಮಿಸುತ್ತಿದ್ದಾರೆ. ಅಂದಹಾಗೆ ಈ ಚಿತ್ರದ ಬಗ್ಗೆ ಏನಷ್ಟು ಮಾಹಿತಿ ಸದ್ಯದಲ್ಲೇ ಹೊರಬೀಳಲಿದೆ. ಮಾತು ಎಂದಿಗೂ ನೇರ, ಜಗವೇ ಮೆಚ್ಚುವ ವೀರ, ರಕ್ತದ ಕಣ ಕಣ ತ್ಯಾಗವ ನುಡಿದಿದೆ, ಎದೆ ಬಡಿದವು ಬಲಿದಾನಕ್ಕೆ ರೆಡಿ ಇದೆ. ನಂಬರ್ 3, ಕೋಟಿಗೊಬ್ಬ 3 ಮಾಡುವುದಕ್ಕೆ ಸುದೀಪ್ ಸಹಿ. That's the power of money. They are trying to tell us something. ಎಸ್, ಇದು ಸುದೀಪ್ 3 ಸರ್ಪ್ರೈಸ್ಗಳಲ್ಲಿ ತುಂಬಾ ದೊಡ್ಡ ಸರ್ಪ್ರೈಸ್ ಅಂದ್ರೆ ತಪ್ಪಾಗಲ್ಲ. ಕೋಟಿಗೊಬ್ಬ 2 ಸಿನಿಮಾ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಬ್ಯಾಂಗ್ ಮಾಡಿದ್ದ ಕಿಚ್ಚ ಸುದೀಪ್ ಇದೀಗ ಅದೇ ನಿರ್ಮಾಪಕರ ಜೊತೆಗೆ ಕೋಟಿಗೊಬ್ಬ 3 ಮಾಡುವುದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದೇ ನಿರ್ಮಾಪಕ ಸೂರಪ್ಪ ಬಾಬು ಜೊತೆಗೆ ಸಿನಿಮಾ ಮಾಡೋಕೆ ಸಹಿ ಹಾಕಿದ್ದಾರೆ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ, ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಕೈ ತುಂಬಾ ಕ್ಯಾಶ್, ಮೈ ತುಂಬಾ ಜೋಶ್,
ಲೈಫ್ ಎಲ್ಲ ಖುಷು ದಿನವೂ ಮಜಾ ಮಜಾ ಇದೆ. ಧೂಮ್ ಸರಣಿಯಂತೆ ಇರಲಿದೆ ಕೋಟಿಗೊಬ್ಬ 3. Hello Mr. Hello Mr. ನೀವೆಲ್ಲ ನೋಡಿರೋ ಹಾಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೋಟಿಗೊಬ್ಬ 2 ಸಿನಿಮಾ ಸಸ್ಪೆನ್ಸ್ ಥ್ರಿಲ್ ಜೊತೆಗೆ ಬೊಂಬಾರ್ಡ್ ಹ್ಯೂಮರ್ ಇದ್ದ ಸಿನಿಮಾ. ಕ್ಯೂರಿಯಸ್ ಆಗಿ ಮಜಾ ಕೊಟ್ಟಂತಹ ಚಿತ್ರ. ಮಾಸ್ ಕ್ಲಾಸ್ 2 ವರ್ಗವನ್ನು ಸೆಳೆದಂತಹ ಸಿನಿಮಾ. ಇದೀಗ ಅದೇ ಫ್ಲೇವರ್ ನಲ್ಲಿ ಹೈ ಬಜೆಟ್ ನಲ್ಲಿ ಕೋಟಿಗೊಬ್ಬ 3 ಸಿನಿಮಾ ಬರೋಕೆ ಸಜ್ಜಾಗ್ತಿದೆ. ಬೇಗ ಅವ್ರು ಯಾರು ಅಂತ ಕಂಡಿಡಿರಿ. ಆ ಹೀರೋಗಳನ್ನ ನಾನು ನೋಡ್ಬೇಕು. ಕೋಟಿಗೊಬ್ಬ 3 ಧೂಮ್ ಸರಣಿ ಚಿತ್ರಗಳಂತೆ ಹೆವಿ ಆಕ್ಷನ್ ಥ್ರಿಲ್ಲಿಂಗ್ ಚೇಸಿಂಗ್ ನಿಂದ ಕೂಡಿರುತ್ತಂತೆ. ಈ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಹೈ ಬಜೆಟ್ ಚಿತ್ರ ಆಗಲಿದ್ದು ಕನ್ನಡದ ಜೊತೆಗೆ ಇನ್ನು 3 ಭಾಷೆಯಲ್ಲಿ ಮಾಡುವ ಆಲೋಚನೆ ಇದೆಯಂತೆ. ಈಗಾಗಲೇ ಕೋಟಿಗೊಬ್ಬ 3 ಚಿತ್ರದ ಕಥೆ ರೆಡಿಯಾಗಿದ್ದು ಈ ಸಿನಿಮಾದ ನಿರ್ದೇಶಕರು ಯಾರು ಏನು ಅನ್ನೋ ವಿಚಾರಗಳೆಲ್ಲ ಸದ್ಯದಲ್ಲೇ ಗೊತ್ತಾಗಲಿದೆ. ಮೂಲಗಳ ಪ್ರಕಾರ ದೇವೆಲನ್ ಆಗ್ತಾ ಇದ್ದಂತೆ ಸುದೀಪ್ ಕೋಟಿಗೊಬ್ಬ 3 ಮತ್ತು ಕೆಟ್ಟಪ್ಪನ ಜೊತೆಗಿನ ಸಿನಿಮಾನ ಒಟ್ಟೊಟ್ಟಿಗೆ ಶುರು ಮಾಡಲಿದ್ದಾರೆ. ಹೆಣ್ಣಿಗೂ ಎಣ್ಣೆಗೂ ದುಡ್ಡಿಗೂ ಒಂದು ಲಿಂಕು ಮಾಡಿದ ಆ ದೇವ್ರು ಈ 3ಕ್ಕೂ ಸಖತ್ತು ಕಿಕ್ಕಿಟ್ಟ. ಕೈ ಜಾರಿ ಹೋದರೆ ಬೇಜಾರು. ಕೋಟಿಗೊಬ್ಬ 3ಗೆ ಸುದೀಪ್ಗೆ ಅತಿ ಹೆಚ್ಚು ಸಂಭಾವನೆ. ಹೌದು, ಕಿಚ್ಚ ಸುದೀಪ್ ಕೋಟಿಗೊಬ್ಬ 3ಗೆ ತೆಗೆದುಕೊಂಡಿರೋ ಸಂಭಾವನೆ ಇಂಡಸ್ಟ್ರಿಯಲ್ಲೇ ಅತಿ ಹೆಚ್ಚಂತೆ. ಮೂಲಗಳು ಹೇಳೋ ಪ್ರಕಾರ ಈ ಚಿತ್ರಕ್ಕೆ ಸುದೀಪ್ ಪಡೆದಿರೋ ಸಂಭಾವನೆ ಕನ್ನಡದ ಎಲ್ಲಾ ನಟರಿಗಿಂತ ಜಾಸ್ತಿ ಅಂತೆ. ಯಾಕಂದ್ರೆ ಸಿನಿಮಾ ಆ ರೇಂಜ್ಗಿದ್ದು ಸುದೀಪ್ ಸಕ್ಸಸ್ ರೇಷಿಯೋ ಅದನ್ನ ಡಿಮ್ಯಾಂಡ್ ಮಾಡ್ತಿದೆ. ಸಕ್ಸಸ್ ರೇಷಿಯೋ ಜಾಸ್ತಿ ಆಯ್ತು, ಸಂಭಾವನೆ ಹೆಚ್ಚಾಯ್ತು. ಒಂದು ಆಸೆನೊಂದು 1000 ಕೋಟಿ ಬೇಕು. ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. ಕಿಚ್ಚ ಸುದೀಪ್ ವೀರ ಮದಕರಿ ಚಿತ್ರದಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ರೇಟ್ ಜಾಸ್ತಿ ಆಗ್ತಾ ಹೋಯಿತು. ಸಿನಿಮಾದಿಂದ ಸಿನಿಮಾಗೆ ಸುದೀಪ್ಗೆ ಸಕ್ಸಸ್ ಜೊತೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಹೆಚ್ಚಾಗ್ತಾ ಹೋಯಿತು. ಆ ಪೈಕಿ ಕೆಂಪೇಗೌಡ, ವಿಷ್ಣುವರ್ಧನ, ಬಚ್ಚನ್, ಮಾಣಿಕ್ಯ, ರನ್ನ, ಕೋಟಿಗೊಬ್ಬ 2, ಹೆಬ್ಬುಲಿ ಹೀಗೆ ಹಿಟ್ ಟು ಹಿಟ್ ಸಿನಿಮಾಗೆ ಸುಮಾರು 25ರಿಂದ 35ರಷ್ಟು ಗಳಿಕೆ ಜಾಸ್ತಿ ಆಗ್ತಾನೆ ಹೋಗಿದೆ. ಅದರ ಎಫೆಕ್ಟ್ ಕಿಚ್ಚ ಸುದೀಪ್ಗೆ ಈಗ ಡಿಮ್ಯಾಂಡ್ ಜಾಸ್ತಿಯಾಗಿದೆ. ದುಡ್ಡಿಗೆ ದುನಿಯಾ ಅಂದರು, ದುಡ್ಡು ಮಾಡಿದ ದೊಡ್ಡ ತಣಿಗಳು. ದುಡ್ಡನ್ನೇ ದೇವರೆಂದರು, ದುಡ್ಡು ಎಲ್ಲದ ಎಲ್ಲ ಪ್ರಜೆಗಳು. ನಾನೆಂದು ಅವರು ಇವರಂತೆ ದುಡ್ಡಿನಿಂದಯೇ ಹೋಗಲಾರೆನು. ದುಡ್ಡೇನೆ ನನ್ನ ಹುಡುಕುತ್ತ ಬರಲಿ ಅನ್ನುತ್ತಾ ಕಾಯಲಾರೆನು. ದೊಡ್ಡದಾಗಿದೆ ಕಿಚ್ಚ ಸುದೀಪ್ ಅಭಿಮಾನಿ ಬಳಗ. ಜೀವ ಜೀವ ನಮ್ ದೈವ ಕಣು ಇವನು. ಬರೀ ಸಿನಿಮಾ ಸಕ್ಸಸ್ ರೇಷಿಯೋ ಅಷ್ಟೇ ಅಲ್ಲ, ಅದರ ಜೊತೆಗೆ ಕಿಚ್ಚ ಸುದೀಪ್ ಅಭಿಮಾನಿ ಬಳಗ ಜಾಸ್ತಿಯಾಗಿದೆ. ಇಂಡಿಯನ್ ಆಕ್ಟರ್ ಆಗಿ ಗುರುತಿಸಿಕೊಂಡಿರೋ ಕಿಚ್ಚ ಸುದೀಪ್ ಸಿನಿಮಾದಿಂದ ಸಿನಿಮಾಗೆ ಬಿಸ್ನೆಸ್ ಅಷ್ಟೇ ಅಲ್ಲ, ಅಭಿಮಾನಿ ಬಳಗವನ್ನು ಹೆಚ್ಚಿಸಿಕೊಳ್ತಿದ್ದಾರೆ. ಬರೀ ಕರ್ನಾಟಕದಲ್ಲಷ್ಟೇ ಅಲ್ಲ, ದೇಶದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಿಚ್ಚ ಸುದೀಪ್ ಟ್ವಿಟರ್ ಫಾಲೋವರ್ಸ್. ಲಾಸ್ಟ್ 11 ದಿನಗಳಲ್ಲಿ ಸುದೀಪ್ ಟ್ವಿಟರ್ ಪೇಜ್ ನಲ್ಲಿ ಬರೋಬ್ಬರಿ 75,000 ಫ್ಯಾನ್ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ. ಆನ್ಲೈನ್ ಮೂಲಕ ಅಭಿಮಾನಿಗಳೊಂದಿಗೆ ನಿರಂತರವಾಗಿ ಟಚ್ ನಲ್ಲಿರೋ ಸುದೀಪ್ ವರ್ಚಸ್ಸು ಜಾಸ್ತಿ ಆಗ್ತಿದೆ. ಮಾರ್ಕೆಟ್ ದೊಡ್ಡದಾಗಿದೆ. ಇದೆಲ್ಲದರ ಪರಿಣಾಮ ಕಿಚ್ಚ ಸುದೀಪ್ ಸಂಭಾವನೆ ಹೆಚ್ಚಾಗಿದೆ. ಅದು ಕನ್ನಡದ ಎಲ್ಲಾ ಸ್ಟಾರ್ಗಳಿಗಿಂತ ಜಾಸ್ತಿ ಆಗಿದೆ. ಆದರೆ ಸದ್ಯದ ಟ್ಯಾಕ್ಸ್ ಎಫೆಕ್ಟ್ ಅದೆಷ್ಟು ಏನು ಅನ್ನುವುದನ್ನ ಮಾತ್ರ ಬಿಟ್ಟುಕೊಟ್ಟಿಲ್ಲ. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.
ಕ್ಲೈಮ್ಯಾಕ್ಸ್ ಶೂಟಿಂಗ್ ದಿನ 102 ಡಿಗ್ರಿ ಜ್ವರ, ಮಾರನೇ ದಿನ ಶೂಟಿಂಗ್ ವೇಳೆ ಆಕ್ಸಿಡೆಂಟ್. ಆ ನೋವಿನ ಮಡುವಲ್ಲಿ ಕಿಚ್ಚನಿಗೆ ಸಿಕ್ಕಿದ್ದೇನ್ ಗೊತ್ತಾ? ಅದೇನು ಅನ್ನೋದನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೊಂದಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೊಸ ಸೀಸನ್ ಶುರು ಮಾಡ್ತಿದ್ದಾರೆ. ಅದಕ್ಕಾಗ್ಲಿ ಆಗ್ಲೇ ಭರ್ಜರಿ ತಯಾರಿ ಕೂಡ ನಡೀತಾ ಇದೆ. ಅಂದಹಾಗೆ ಈ ಬಾರಿಯ ಬಿಗ್ ಬಾಸ್ ವಿಚಾರದ ಜೊತೆಗೆ ಸುದೀಪ್ ಹಳೆ ನೋವು ನಲಿವಿನ ಸವಿ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ನೋಡೋಣ ಬನ್ನಿ. ಕ್ಲೈಮ್ಯಾಕ್ಸ್ ಶೂಟಿಂಗ್ ದಿನ 102 ಡಿಗ್ರಿ ಜ್ವರ, ಮಾರನೇ ದಿನ ಶೂಟಿಂಗ್ ವೇಳೆ ಆಕ್ಸಿಡೆಂಟ್. ಆ ನೋವಿನ ಮಡುವಲ್ಲಿ ಕಿಚ್ಚನಿಗೆ ಸಿಕ್ಕಿದ್ದು ಗ್ರೇಟ್ ಸಕ್ಸಸ್. ಹುಚ್ಚ ಜುಲೈ 6 ಅಂದ್ರೆ ಇವತ್ತಿಗೆ ರಿಲೀಸ್ ಆಗಿ ಬರೋಬ್ಬರಿ 16 ವರ್ಷಗಳಾಗ್ತಿದೆ. ಈ ಸಿನಿಮಾ ಕಿಚ್ಚ ಸುದೀಪ್ಗೆ ನೇಮು, ಫೇಮು, ಅವಾರ್ಡು ಎಲ್ಲವನ್ನ ತಂದುಕೊಡ್ತು. ಇವತ್ತಿಗೂ ಇಂಡಸ್ಟ್ರಿಯ ಮಾಸ್ಟರ್ ಪೀಸ್ಗಳಲ್ಲಿ ಹುಚ್ಚ ಕೂಡ ಒಂದಾಗಿ ನಿಂತಿದೆ. ಅಂದ್ಹಾಗೆ ಇವತ್ತಿಗೆ 16 ವರ್ಷವಾಯ್ತು ಹುಚ್ಚ ಸಿನಿಮಾ ಬಂದು ಅಂತ ಟ್ವೀಟ್ ಮಾಡಿಕೊಂಡಿರೋ ಸುದೀಪ್ ಈ ಚಿತ್ರದ ಆ ಕಹಿ ನೋವಿನ ಘಟನೆಯನ್ನು ಮೆಲುಕು ಹಾಕಿದ್ದಾರೆ. ಹುಚ್ಚ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಸುದೀಪ್ಗೆ 102 ಡಿಗ್ರಿ ಜ್ವರವಿತ್ತಂತೆ. ಅದರ ಮಾರನೇ ದಿನ ಶೂಟಿಂಗ್ ವೇಳೆ ಆಕ್ಸಿಡೆಂಟೂ ಆಗಿತ್ತು. ಕಾಲಿಗೆ ಪೆಟ್ಟಾದ್ರೂ ಶೂಟಿಂಗ್ ಮಾಡಿದ್ದನ್ನ ಸುದೀಪ್ ನೆನಪಿಸಿಕೊಂಡಿದ್ದಾರೆ. ಜೊತೆಗೆ ಆ ನೋವು ಆ ಚಿತ್ರಕ್ಕೆ ವರ್ತ್ ಅಂತಾನೂ ಹೇಳಿದ್ದಾರೆ. ಪ್ರೀತಿ ಜಗಕ್ಕೆ ಎಂದು ಹುಚ್ಚು ಹುಚ್ಚು ಅನ್ನೋ ಹುಚ್ಚು ತಾನ ಎಂದು ಹುಚ್ಚು ಸಾಯಿಸುವ ಪ್ರೀತಿ ಇದು. ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಬರೀ ಹುಚ್ಚ ಸಿನಿಮಾ ಅಷ್ಟೇ ಅಲ್ಲ, 5 ವರ್ಷದ ಹಿಂದೆ ಇದೇ ಜುಲೈ 6ನೇ ತಾರೀಕೆ ತೆಲುಗಿನ ಈಗ ಸಿನಿಮಾ ರಿಲೀಸ್ ಆಗಿತ್ತು. ಅಗೇನ್ ಈಗ ಸಿನಿಮಾ ಸುದೀಪ್ ವೃತ್ತಿ ಬದುಕಿನ ಮತ್ತೊಂದು ಮೈಲಿಗಲ್ಲಾಯಿತು. ಅದನ್ನ ಕೂಡ ಸುದೀಪ್ ಟ್ವೀಟ್ ಮೂಲಕ ನೆನೆದಿದ್ದಾರೆ. ಇದಕ್ಕೆ ಸುದೀಪ್ಗೆ ಅಪಾರ ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರ್ವೇ ಬಂದಿದೆ. ಬಿಗ್ ಬಾಸ್ ಸೀಸನ್ಗೆ ನಡೆಯುತ್ತಿದೆ ಭರ್ಜರಿ ತಯಾರಿ. ಈ ಬಾರಿ ಕಿಚ್ಚನ ಬಿಗ್ ಬಾಸ್ ನಲ್ಲಿ ಸಾಮಾನ್ಯರಿಗೆ ಅವಕಾಶ. ಹೌದು, ಬಿಗ್ ಬಾಸ್ ಹೊಸ ಸೀಸನ್ ಬರ್ತಿದೆ. ಬಿಗ್ ಬಾಸ್ ನಿಂದ ಮನೆ ಮನೆಗೂ ರೀಚ್ ಆಗಿರೋ ಕಿಚ್ಚ ಸುದೀಪ್ ಹೊಸ ಸೀಸನ್ಗಾಗಿ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಗೊತ್ತಿರೋ ಫೇಮ್ ಇರೋ ಮುಖಗಳಿಗಿಂತ ಸಾಮಾನ್ಯ ಮುಖಗಳಿಗೆ ಹೆಚ್ಚು ಮಣೆ ಹಾಕ್ತಿದ್ದಾರಂತೆ. ಈವರೆಗೂ ಬಂದಿರೋ ಎಲ್ಲಾ ಬಿಗ್ ಬಾಸ್ ಸೀಸನ್ಗಳಿಗಿಂತ ಈ ಬಾರಿಯ ಸೀಸನ್ ಸಖತ್ ಸ್ಪೆಷಲ್ ಆಗಿರ್ಲಿದೆಯಂತೆ. ಒಟ್ಟಾರೆ ಸುದೀಪ್ ದಿ ವಿಲನ್ ಶೂಟಿಂಗ್ ಮುಗಿತಾ ಇದ್ದಂತೆ ಕಿಚ್ಚ ಸುದೀಪ್ ಫುಲ್ ಬ್ಯುಸಿ ಆಗಲಿದ್ದಾರೆ. ಹಾಲಿವುಡ್ ಸಿನಿಮಾ ಕೋಟಿಗೊಬ್ಬ 3, ಕಿಟ್ಟಪ್ಪನ ಹೊಸ ಸಿನಿಮಾದ ಜೊತೆಗೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸೊ ಕಿಚ್ಚನ ಅಭಿಮಾನಿಗಳು 1.5 ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೊಂದಿಗೆ ಹಬ್ಬದ ಗುಂಗಿನಲ್ಲಿ ಮುಳುಗೇಳುವುದು ಕನ್ಫರ್ಮ್. ಪ್ರವೀಣ್ ಏಕಾಂತ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಒಟ್ಟಾರೆ ಸುದೀಪ್ ದಿ ವಿಲನ್ ಶೂಟಿಂಗ್ ಮುಗಿತಾ ಇದ್ದಂತೆ ಕಿಚ್ಚ ಸುದೀಪ್ ಫುಲ್ ಬ್ಯುಸಿ ಆಗಲಿದ್ದಾರೆ. ಹಾಲಿವುಡ್ ಸಿನಿಮಾ ಕೋಟಿಗೊಬ್ಬ 3, ಕಿಟ್ಟಪ್ಪನ ಹೊಸ ಸಿನಿಮಾದ ಜೊತೆಗೆ ಬಿಗ್ ಬಾಸ್ ನಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಸೊ ಕಿಚ್ಚನ ಅಭಿಮಾನಿಗಳು 1.5 ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೊಂದಿಗೆ ಹಬ್ಬದ ಗುಂಗಿನಲ್ಲಿ ಮುಳುಗೇಳೋದು ಕನ್ಫರ್ಮ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.